ಗುರುವಿನ ಗುಲಾಮ ಆಗದ ಹೊರತು ಸಿಗದು ಮುಕುತಿ ಎನ್ನುವ ವಾಕ್ಯ ಏನಿದೆ, ವಾಚನ ಏನಿದೆ, ಅದರ ಪ್ರಕಾರ ಗುರುವಿನ ಗುಲಾಮನಾಗಿ ಮುಕುತಿಯನ್ನ, ಮೋಕ್ಷವನ್ನ ಪಡೆಯೋದು ಅದು ಸಾರ್ಥಕತೆ. ನೋಡಿ, ನನ್ನ ಜೊತೆಲಿ ಇಬ್ಬರು ವಿದೇಶಿ ಪ್ರಜೆಗಳಿದ್ದಾರೆ. ಶ್ರೀ ಗುರುವಿನ ಸಹವಾಸಕ್ಕೆ ಬಂದು ಅಥವಾ ಅವರ ಜೊತೆಗೆ ಪಳಗಿ ಇಂದು ಸನ್ಯಾಸತ್ವ, ಸನಾತನದ ಬಗ್ಗೆ ಆಳವಾದ ಅಧ್ಯಯನದ ಜೊತೆಗೆ ಇವತ್ತು ಸನಾತನ ಸನ್ಯಾಸ ದೀಕ್ಷೆಯನ್ನ ತೊಡುವುದಕ್ಕೆ ಹೊರಟಿದ್ದಾರೆ. ಒಬ್ರು USA ಅವರು, ಮತ್ತೊಬ್ರು ಪೋಲೆಂಡ್ನವರು. ಅವರ ಹೆಸರು ಮೊದಲೇನಾಗಿತ್ತು, ಈಗ ಏನಿದೆ ಅನ್ನೋದನ್ನು ಕೇಳ. ಬಿಫೋರ್ ಆಪ್ಕಾ ನಾಮ್? मेरा नाम भोलेनाथ है. बिफोर प्राक. ಮೊದಲು ಇವರ ಹೆಸರು ಪ್ರಾಕ್ ಇತ್ತು, ಈಗ ಭೋಲೆನಾಥ್. ಬಂಬಂ ಭೋಲೆನಾಥ್. ಭೋಲೆನಾಥ್, ಜೈ ಭೋಲೆನಾಥ್. ನೋಡಿ, ಇನ್ನೊಬ್ರು ಇದ್ದಾರೆ ವಿದೇಶಿ ಪ್ರಜೆ, ಅವ್ರನ್ನೂ ಕೂಡ ಮಾತಾಡ್ಸೋಣ, ವಿದೇಶಿಗರು. ಸರ್, ಬಿಫೋರ್ ನಾಮ್? Patrice. Now Prajabhavadas. ನೋಡಿ, ಇದು ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಅಥವಾ ನಮ್ಮ ಆಚಾರ ವಿಚಾರದಲ್ಲಿ ನಮ್ಮ ಏನು ಒಂದು ವಿಚಾರಗಳೇನಿದಾವೆ ಅದು ಕೂಡ ಗೀತಾ ಸ್ತೋತ್ರ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಓಂ ನಮಃ ಶಿವಾಯ. ಹರ ಹರ ಮಹಾದೇವ್. ಹರ ಮಹಾದೇವ್. ಹರ ಹರ ಮಹಾದೇವ್. ಹರ್ ಹರ್ ಮಹಾದೇವ್. ಬೆಂಗಳೂರವ್ರು, ಇವರು ಕೂಡ ಬಹಳ ಜನ ಬೆಂಗಳೂರಿನವ್ರು ಇದ್ದಾರೆ ಇಲ್ಲಿ, ಗುರುಗಳ ಪ್ರಭಾವಕ್ಕೆ ಒಳಗಾದವರು ಇವರು. ನೋಡಿ, ಇದು ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಸಾಗರದಾಚೆ, ಸಾಗರದ ಸೀಮೋಲ್ಲಂಘನ ಆಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ. ಸನಾತನ ಶಾಶ್ವತ, ಸನಾತನವೇ ಸನಾತನ, ಅಷ್ಟೇ. ಇದು ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನಲ್ಲಿದ್ದು ಮೆಗಾ ಕವರೇಜ್ ಮಾಡ್ತಾ ಎಲ್ಲ ಗ್ರೌಂಡ್ ಏನೇನಿದೆ ಅನ್ನೋದನ್ನು ನಾವು ತಿಳಿಸ್ತಾ ಇದ್ದೀವಿ. ನೋಡಿ, ಹಿಂದೂ ಧರ್ಮಕ್ಕೆ ಸನಾತನಿಗಳ ಅಥವಾ ಅದರಲ್ಲೂ ಕೂಡ ವಿದೇಶಿಗರು ಸನಾತನವನ್ನು ಸ್ವೀಕರಿಸ್ತಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀವಿ. ಇದು ನವಭಾರತ, ಇದು ಭಾರತದ ಪರ್ವಕಾಲ. ಇದು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗುರುವಿನ ಗುಲಾಮ ಆಗದ ಹೊರತು ಸಿಗದು ಮುಕುತಿ ಎನ್ನುವ ವಾಕ್ಯ ಏನಿದೆ, ವಾಚನ ಏನಿದೆ, ಅದರ ಪ್ರಕಾರ ಗುರುವಿನ ಗುಲಾಮನಾಗಿ ಮುಕುತಿಯನ್ನ, ಮೋಕ್ಷವನ್ನ ಪಡೆಯೋದು ಅದು ಸಾರ್ಥಕತೆ. ನೋಡಿ, ನನ್ನ ಜೊತೆಲಿ ಇಬ್ಬರು ವಿದೇಶಿ ಪ್ರಜೆಗಳಿದ್ದಾರೆ. ಶ್ರೀ ಗುರುವಿನ ಸಹವಾಸಕ್ಕೆ ಬಂದು ಅಥವಾ ಅವರ ಜೊತೆಗೆ ಪಳಗಿ ಇಂದು ಸನ್ಯಾಸತ್ವ, ಸನಾತನದ ಬಗ್ಗೆ ಆಳವಾದ ಅಧ್ಯಯನದ ಜೊತೆಗೆ ಇವತ್ತು ಸನಾತನ ಸನ್ಯಾಸ ದೀಕ್ಷೆಯನ್ನ ತೊಡುವುದಕ್ಕೆ ಹೊರಟಿದ್ದಾರೆ. ಒಬ್ರು USA ಅವರು, ಮತ್ತೊಬ್ರು ಪೋಲೆಂಡ್ನವರು. ಅವರ ಹೆಸರು ಮೊದಲೇನಾಗಿತ್ತು, ಈಗ ಏನಿದೆ ಅನ್ನೋದನ್ನು ಕೇಳ. बिफोर आपका नाम? मेरा नाम भोलेनाथ है. बिफोर प्राक. ಮೊದಲು ಇವರ ಹೆಸರು ಪ್ರಾಕ್ ಇತ್ತು, ಈಗ ಭೋಲೆನಾಥ್. ಬಂಬಂ ಭೋಲೆನಾಥ್. ಭೋಲೆನಾಥ್, ಜೈ ಭೋಲೆನಾಥ್. ನೋಡಿ, ಇನ್ನೊಬ್ರು ಇದ್ದಾರೆ ವಿದೇಶಿ ಪ್ರಜೆ, ಅವ್ರನ್ನೂ ಕೂಡ ಮಾತಾಡ್ಸೋಣ, ವಿದೇಶಿಗರು. ಸರ್, ಬಿಫೋರ್ ನಾಮ್? Patrice. Now Prajabhavadas. ನೋಡಿ, ಇದು ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಅಥವಾ ನಮ್ಮ ಆಚಾರ ವಿಚಾರದಲ್ಲಿ ನಮ್ಮ ಏನು ಒಂದು ವಿಚಾರಗಳೇನಿದಾವೆ ಅದು ಕೂಡ ಗೀತಾ ಸ್ತೋತ್ರ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಓಂ ನಮಃ ಶಿವಾಯ. ಹರ ಹರ ಮಹಾದೇವ್. ಹರ ಮಹಾದೇವ್. ಹರ ಹರ ಮಹಾದೇವ್. ಹರ್ ಹರ್ ಮಹಾದೇವ್. ಬೆಂಗಳೂರವ್ರು, ಇವರು ಕೂಡ ಬಹಳ ಜನ ಬೆಂಗಳೂರಿನವ್ರು ಇದ್ದಾರೆ ಇಲ್ಲಿ, ಗುರುಗಳ ಪ್ರಭಾವಕ್ಕೆ ಒಳಗಾದವರು ಇವರು. ನೋಡಿ, ಇದು ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಸಾಗರದಾಚೆ, ಸಾಗರದ ಸೀಮೋಲ್ಲಂಘನ ಆಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ. ಸನಾತನ ಶಾಶ್ವತ, ಸನಾತನವೇ ಸನಾತನ, ಅಷ್ಟೇ. ಇದು ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನಲ್ಲಿದ್ದು ಮೆಗಾ ಕವರೇಜ್ ಮಾಡ್ತಾ ಎಲ್ಲ ಗ್ರೌಂಡ್ ಏನೇನಿದೆ ಅನ್ನೋದನ್ನು ನಾವು ತಿಳಿಸ್ತಾ ಇದ್ದೀವಿ. ನೋಡಿ, ಹಿಂದೂ ಧರ್ಮಕ್ಕೆ ಸನಾತನಿಗಳ ಅಥವಾ ಅದರಲ್ಲೂ ಕೂಡ ವಿದೇಶಿಗರು ಸನಾತನವನ್ನು ಸ್ವೀಕರಿಸ್ತಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀವಿ. ಇದು ನವಭಾರತ, ಇದು ಭಾರತದ ಪರ್ವಕಾಲ. ಇದು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗುರುವಿನ ಗುಲಾಮ ಆಗದ ಹೊರತು ಸಿಗದು ಮುಕುತಿ ಎನ್ನುವ ವಾಕ್ಯ ಏನಿದೆ, ವಾಚನ ಏನಿದೆ, ಅದರ ಪ್ರಕಾರ ಗುರುವಿನ ಗುಲಾಮನಾಗಿ ಮುಕುತಿಯನ್ನ, ಮೋಕ್ಷವನ್ನ ಪಡೆಯೋದು ಅದು ಸಾರ್ಥಕತೆ. ನೋಡಿ, ನನ್ನ ಜೊತೆಲಿ ಇಬ್ಬರು ವಿದೇಶಿ ಪ್ರಜೆಗಳಿದ್ದಾರೆ. ಶ್ರೀ ಗುರುವಿನ
ಸಹವಾಸಕ್ಕೆ ಬಂದು ಅಥವಾ ಅವರ ಜೊತೆಗೆ ಪಳಗಿ ಇಂದು ಸನ್ಯಾಸತ್ವ ಸನಾತನದ ಬಗ್ಗೆ ಆಳವಾದ ಅಧ್ಯಯನದ ಜೊತೆಗೆ ಇವತ್ತು ಸನಾತನ ಸನ್ಯಾಸ ದೀಕ್ಷೆಯನ್ನ ತೊಡೋದಕ್ಕೆ ಹೊರಟಿದ್ದಾರೆ. ಒಬ್ರು USA ಅವರು, ಮತ್ತೊಬ್ರು ಪೋಲೆಂಡ್ನವರು. ಅವರ ಹೆಸರು ಮೊದಲೇನಾಗಿತ್ತು, ಈಗ ಏನಿದೆ ಅನ್ನೋದನ್ನು ಕೇಳ. ಬಿಫೋರ್ ಆಪ್ಕಾ ನಾಮ್. मेरा नाम भोलेनाथ है. Before Brock. Brock. ಮೊದಲು ಇವರ ಹೆಸರು ಪ್ರಾಕ್ ಇತ್ತು, ಈಗ ಭೋಲೆನಾಥ್. ಬಂಬಂ ಭೋಲೆನಾಥ್. Bolma Bholenath. Jai Bholenath. ನೋಡಿ ಇನ್ನೊಬ್ರು ಇದ್ದಾರೆ ವಿದೇಶಿ ಪ್ರಜೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ವಿದೇಶಿಗರು. ಸರ್, ಬಿಫೋರ್ ನಾಮ್. Patrice. ನೌ Now Praja Bhavadas. ಪ್ರಜಾಭವದಾಸ್. ನೋಡಿ, ಇದು ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಅಥವಾ ನಮ್ಮ ಆಚಾರ ವಿಚಾರದಲ್ಲಿ ನಮ್ಮ ಏನು ಒಂದು ವಿಚಾರಗಳೇನಿದಾವೆ ಅದು ಕೂಡ. ಗೀತಾ ಸ್ತೋತ್ರ. तत्पुरुषाय विद्महे महादेवाय धीमहि तन्नो रुद्रः प्रचोदयात्. ओम नमः शिवाय. ಹರ ಹರ ಮಹಾದೇವ್. हर हर महादेव. ಹರ ಹರ ಮಹಾದೇವ್. Har Har Mahadev. ಬೆಂಗಳೂರವ್ರು. ಇವರು ಕೂಡ ಬಹಳ ಜನ ಬೆಂಗಳೂರಿನವ್ರು ಇದ್ದಾರೆ ಇಲ್ಲಿ, ಗುರುಗಳ ಪ್ರಭಾವಕ್ಕೆ ಒಳಗಾದವರು ಇವರು. ನೋಡಿ, ಇದು ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಸಾಗರದಾಚೆ, ಸಾಗರದ ಸೀಮೋಲ್ಲಂಘನ ಆಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ. ಸನಾತನ ಶಾಶ್ವತ, ಸನಾತನವೇ ಸನಾತನ ಅಷ್ಟೇ. ಇದು ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನಲ್ಲಿದ್ದು ಮೆಗಾ ಕವರೇಜ್ ಮಾಡ್ತಾ ಎಲ್ಲ ಗ್ರೌಂಡ್ ಏನೇನಿದೆ ಅನ್ನೋದನ್ನು ನಾವು ತಿಳಿಸ್ತಾ ಇದ್ದೀವಿ. ನೋಡಿ, ಹಿಂದೂ ಧರ್ಮಕ್ಕೆ ಸನಾತನಿಗಳ ಅಥವಾ ಅದರಲ್ಲೂ ಕೂಡ ವಿದೇಶಿಗರು ಸನಾತನವನ್ನು ಸ್ವೀಕರಿಸ್ತಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀವಿ. ಇದು ನವಭಾರತ, ಇದು ಭಾರತದ ಪರ್ವಕಾಲ. ಇದು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗುರುವಿನ ಗುಲಾಮ ಆಗದ ಹೊರತು ಸಿಗದು ಮುಕುತಿ ಅನ್ನುವ ವಾಕ್ಯ ಏನಿದೆ, ವಾಚನ ಏನಿದೆ, ಅದರ ಪ್ರಕಾರ ಗುರುವಿನ ಗುಲಾಮನಾಗಿ ಮುಕುತಿಯನ್ನ, ಮೋಕ್ಷವನ್ನ ಪಡೆಯೋದು ಅದು ಸಾರ್ಥಕತೆ. ನೋಡಿ, ನನ್ನ ಜೊತೆಲಿ ಇಬ್ಬರು ವಿದೇಶಿ ಪ್ರಜೆಗಳಿದ್ದಾರೆ. ಶ್ರೀ ಗುರುವಿನ ಸಹವಾಸಕ್ಕೆ ಬಂದು ಅಥವಾ ಅವರ ಜೊತೆಗೆ ಪಳಗಿ ಇಂದು ಸನ್ಯಾಸತ್ವ ಸನಾತನದ ಬಗ್ಗೆ ಆಳವಾದ ಅಧ್ಯಯನದ ಜೊತೆಗೆ ಇವತ್ತು ಸನಾತನ ಸನ್ಯಾಸ ದೀಕ್ಷೆಯನ್ನ ತೊಡೋದಕ್ಕೆ ಹೊರಟಿದ್ದಾರೆ. ಒಬ್ರು USA ಅವರು, ಮತ್ತೊಬ್ರು ಪೋಲೆಂಡ್ನವರು. ಅವರ ಹೆಸರು ಮೊದಲೇನಾಗಿತ್ತು, ಈಗ ಏನಿದೆ ಅನ್ನೋದನ್ನು ಕೇಳ. ಬಿಫೋರ್ ಆಪ್ಕಾ ನಾಮ್. मेरा नाम भोलेनाथ है. Before Brock. Brock. ಮೊದಲು ಇವರ ಹೆಸರು ಪ್ರಾಕ್ ಇತ್ತು, ಈಗ ಭೋಲೆನಾಥ್. ಬಂಬಂ ಭೋಲೆನಾಥ್. Bolma Bholenath. Jai Bholenath. ನೋಡಿ, ಇನ್ನೊಬ್ರು ಇದ್ದಾರೆ ವಿದೇಶಿ ಪ್ರಜೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ವಿದೇಶಿಗರು. ಸರ್, ಬಿಫೋರ್ ನಾಮ್. Patrice. ನೌ Now Praja Bhavadas. ಪ್ರಜಾಭವದಾಸ್. ನೋಡಿ, ಇದು ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಅಥವಾ ನಮ್ಮ ಆಚಾರ ವಿಚಾರದಲ್ಲಿ ನಮ್ಮ ಏನು ಒಂದು ವಿಚಾರಗಳೇನಿದಾವೆ ಅದು ಕೂಡ. ಗೀತಾ ಸ್ತೋತ್ರ. तत्पुरुषाय विद्महे महादेवाय धीमहि तन्नो रुद्रः प्रचोदयात्. ओम नमः शिवाय. ಹರ ಹರ ಮಹಾದೇವ್. हर हर महादेव. ಹರ ಹರ ಮಹಾದೇವ್. Har Har Mahadev. ಬೆಂಗಳೂರವ್ರು. ಇವರು ಕೂಡ ಬಹಳ ಜನ ಬೆಂಗಳೂರಿನವ್ರು ಇದ್ದಾರೆ ಇಲ್ಲಿ, ಗುರುಗಳ ಪ್ರಭಾವಕ್ಕೆ ಒಳಗಾದವರು ಇವರು. ನೋಡಿ, ಇದು ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಸಾಗರದಾಚೆ, ಸಾಗರದ ಸೀಮೋಲ್ಲಂಘನ ಆಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ. ಸನಾತನ ಶಾಶ್ವತ, ಸನಾತನವೇ ಸನಾತನ ಅಷ್ಟೇ. ಇದು ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನಲ್ಲಿದ್ದು ಮೆಗಾ ಕವರೇಜ್ ಮಾಡ್ತಾ ಎಲ್ಲ ಗ್ರೌಂಡ್ ಏನೇನಿದೆ ಅನ್ನೋದನ್ನು ನಾವು ತಿಳಿಸ್ತಾ ಇದ್ದೀವಿ. ನೋಡಿ, ಹಿಂದೂ ಧರ್ಮಕ್ಕೆ ಸನಾತನಿಗಳ ಅಥವಾ ಅದರಲ್ಲೂ ಕೂಡ ವಿದೇಶಿಗರು ಸನಾತನವನ್ನು ಸ್ವೀಕರಿಸ್ತಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀವಿ. ಇದು ನವಭಾರತ, ಇದು ಭಾರತದ ಪರ್ವಕಾಲ. ಇದು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.